ಇವತ್ತು ನಾನು ಡಿ ಕೆ ಶಿವಕುಮಾರ್ ಅವರು ನೆನ್ನೆ ಅಳ್ತಿರೋದನ್ನು ನೋಡಿದೆ. ಕುಮಾರಣ್ಣ ಹತ್ತು ಕೂಡಲೇ ಅದು ನಾಟಕ ಆಗ್ಬಿಡುತ್ತೆ. ಡಿ ಕೆ ಶಿವಕುಮಾರ್ ಹತ್ತಿದ ಕೂಡಲೇ ಅದು ಅಂತರಾಳದಿಂದ ಬಂದಿದ್ದಾಗುತ್ತೆ. ಡಿ ಕೆ ಶಿವಕುಮಾರ್ ಅವರೇ, ನೀವು ನೆನೆ ಹತ್ತಿರಿ, ಅದ್ರ ಬಗ್ಗೆ ನಂದೇನು ತಕರಾರಿಲ್ಲ ಸರ್. ನೀವು ಅಂತರಾಳದಿಂದಲೇ ನಿಮ್ಮ ಕಣ್ಣಲ್ಲಿ ನೀರು ಬಂತು ಅಂತಲೇ ಭಾವಿಸೋಣ. ಆದರೆ ಇವತ್ತು ಪೊಲೀಸ್ ಇಲಾಖೆ ನಿಮಗೆ ಬೆಳಗಿನ ಜಾವದವರೆಗೂ ಕೂಡ ಪ್ರೊಟೆಕ್ಷನ್ ಕೊಟ್ಟರಲ್ಲ ಸರ್. ಅವ್ರಿಗೊಂದು ಸುಧಾರಿಸ್ಕೊಳ್ಳೋಕ್ಕೂ ಟೈಮ್ ಕೊಡಲಿಲ್ಲ ನೀವು. ಅವ್ರನ್ನ ಇವತ್ತು ಸಸ್ಪೆನ್ಷನ್ ಬಳಿ ಕೊಟ್ಟರಲ್ಲ. ಇವತ್ತು ನಿಮ್ಮ ಚೀಫ್ ಮಿನಿಸ್ಟರ್ ಬಗ್ಗೆ ಮಾತಾಡಿ, ಸಂಪುಟ ಸಭೆಯಲ್ಲಿ ಮಾತಾಡಬೇಕಿತ್ತು. ಪೊಲೀಸರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ಅವರಿಗೆ ಸಸ್ಪೆನ್ಷನ್ ಮಾಡಬಾರ್ದು ಅಂತೇಳಿ ಹೇಳಿ ನೀವು ಅವತ್ತು ಧ್ವನಿ ಎತ್ತಬೇಕಿತ್ತು. ಅವಾಗ ನಾವು ನೀವು ಒಪ್ತಾ ಇದ್ದು. ಇವತ್ತು ಈಗಲಾರು ಮಾತಾಡಿ ಸರ್. ನೀವು ಬೆಂಗಳೂರದು ಡೆವಲಪ್ಮೆಂಟ್ ಮಿನಿಸ್ಟ್ರು ನೀವೇ ಆಗಿದ್ದೀರಲ್ವಾ? ನೈತಿಕ ಹೊಣೆ ಹೊರುವಂಥದ್ದು ನಿಮ್ಮ ಜವಾಬ್ದಾರಿನೂ ಆಗಿದೆಯಲ್ಲ. ಬ್ರ್ಯಾಂಡ್ ಬೆಂಗಳೂರು ಅಂತ ಊರಿಗೆಲ್ಲ ತಮಟೆ ಬಾರಿಸ್ತವ್ರು ನೀವೇ ತಾನೇ. ಇವತ್ತು ಬ್ರ್ಯಾಂಡ್ ಬೆಂಗಳೂರಿಗೆ ಹೊಡೆತ ಬಿದ್ದಿದೆಯಲ್ವಾ? ನೈತಿಕ ಹೊಣೆ ಹೊರಿ ಸರ್. ಆವಾಗ ಒಪ್ಕೊಳ್ತೀವಿ, ಕರ್ನಾಟಕದ ಮಹಾಜನತೆಯನ್ನು ಒಪ್ಕೊಳ್ಳುತ್ತೆ ಸರ್. ನೀವು ಅಧಿಕಾರಕ್ಕೋಸ್ಕರ ಬ್ರ್ಯಾಂಡ್ ಬೆಂಗಳೂರು ಎಲ್ಲ ಕತೆ ಹೇಳ್ಕೊಂಡು ಬಂದರೆ ಇವತ್ತು ಕರ್ನಾಟಕದ ಸ್ಥಿತಿ ಹೇಗಾಗಿದೆ ಅಂತ ಹೇಳಿದರೆ, ಕಾನೂನು ಸುವ್ಯವಸ್ಥೆನೂ ಇಲ್ಲ, ಇಲ್ಲಿ ಒಳ್ಳೆ ಆಡಳಿತನೂ ಇಲ್ಲ, ಅಭಿವೃದ್ಧಿನೂ ಇಲ್ಲ. ಇವತ್ತು ಜನ ತೂಚಿ ಅಂತಿದಾರಲ್ಲ, ಅದಕ್ಕೋಸ್ಕರವಾಗಿ ನೀವು ಜನರ ಅಟೆನ್ಷನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ಥರ ಸಸ್ಪೆನ್ಷನು ಈ ಥರ ನಾಟಕಗಳೆಲ್ಲ ಮಾಡ್ತಾಯಿದ್ದೀರಿ.